ಆಲಿಸಿ ಅವರ ಮಾತನ್ನು ಆಲೋಚಿಸಿದ ಮಹಾವೀರನು ಇಹನಾ ಚಂಡ ಕೌಶಿಕ ನಿಂತು ವಿನಾಶಗೈಯುತರೆಲ್ಲರನು ಒಳಗಾಗುವನವನು ಇನ್ನಷ್ಟು ಪಾಪ ಬಂಧನಕ್ಕೆ ಹಿಂಸಿಸುತ್ತಲಿಂತು ಜೀವರನು ಮುಂದುವರಿದವನ ಹಿಂಸೆ ಪಾಪಗಳ ಸರಣಿ ದಿನ ದಿನಕ್ಕೂ ವರ್ಧಿಸುತ್ತಲೀ ಅಂತೆ ತಡೆಗಟ್ಟಿ ಅದನ್ನು ತರುವುದೊಳಿತು ಸನ್ಮಾರ್ಗಕ್ಕೆ ಆ ವಿಷಧರನನು ಶೀಘ್ರದಲ್ಲಿ ನಿಶ್ಚಯಿಸಿ ಅಂತು ಮಹಾವೀರನು ಸಾಗಿದನು ನಿರ್ಭಯದಲ ಮಾರ್ಗದಲ್ಲಿ ವಿಹರಿಸುತ್ತರಲೆಂದು ಅವನು ಕಾನನದಿ ಎದುರಾಯ್ತೊಂದು ಕೊಳದ ಬಳಿ ಕಾಳೋರಗವು ಪೂತ್ಕರಿಸುತ್ತಲಿ ಹೊಮ್ಮಲ ವಿಷಜ್ವಾಲೆಯದರ ಬಾಯಿಂದಲಿ ಸುಡತೊಡಗಿತು ಗಾಳಿ ಕುದಿಯತೊಡಗಿತು ಜಲರಾಶಿ ಹೊತ್ತಿ ಹುರಿಯುತ್ತಲ್ಲಿನ ಜೀವರಾಶಿ ಘೋರ ವಿಷವದು ತಾಗಿ ವ್ಯಾಪಿಸಿದರು ವಿಷಾಗ್ನಿಯೆಲ್ಲೆಡೆಗೆ ಸಾಗಿ ಅಂಜದೆ ಅಳುಕದೆ ಅದರ ವಲ್ಮಿಕದೆಡೆಗೆ ನಿಂತನಾ ಮಹಾವೀರ ನದರ ಸನಿಹದೆ ಬಿರುಗಾಳಿಗೆ ಜಗ್ಗದ ಗಿರಿಯಂದದೆ ಕಂಡದನು ತಾಳಿ ಕ್ರೋಧವನು ಆ ಕಾರ್ಕೋಟಕವು ಅಪ್ಪಳಿಸಿ ತನ್ನ ಹೆಡೆಯನು ಬಲು ರಭಸದಲ್ಲಿ ಖಚಿತವನ ಕಾಲ್ಗೆ ಮುರುಳಿ ಹೊರಳಿ ವಿಷವ ಕಾರುತ್ತಲೀ ಅದರವನ ದೇಹದಲ್ಲಿ ಇರದೆ ರಕ್ತದ ರುಚಿ ಇದಿತಾ ಕ್ಷೀರದ ಸವಿ ಧ್ಯಾನಸ್ಥ ಮಹಾವೀರನಾದರೂ ಇದ್ದನು ಅವಿಚಲನಾಗಿ ಏನು ಆಗದಂದದಿ ಉಗುಳುತ್ತ ಘೋರ ವಿಷವನ ಉರ್ಗವು ಕಾರುತ್ತಿರೆ ತನ್ನೆದೆಯ ನಂಜನು ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಆರಿತ ವಿಷಜ್ವಾಲೆ ಅರಿಯಿತ ಗರಳ ಲೀಲೆಯಲ್ಲಿ ಆ ಸರ್ಪ ಮಹಾವೀರನಿಗೆ ಉಪಸರ್ಗವನ್ನು ಕೊಡುವಾಗ ಏನಾಯಿತು ಎಂದು ಬಹಳ ಮನೋಜ್ಞವಾಗಿ ಕವಯಿತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ವರ್ಣಿಸಿದ್ದಾರೆ. ದನ ಕಾಯ್ತಕ್ಕಂಥ ಗವಳಿಗರು ಹೀಗೆ ಕೇಳ್ಕೊಳ್ತಾರಂತೆ ಮುನಿಗಳನ್ನು, ನೀವು ಅಲ್ಲಿಗೆ ಹೋಗಬೇಡಿ ಅಂಥೇಳಿ. ಆದ್ದರಿಂದ ಅವನು ಅವರ ಮಾತನ್ನು ಕೇಳಿ ಇಹನ ಚಂಡ ಕೌಶಿಕ ನಿಂತು ಇಂಥವನು ವಿನಾಶ ಮಾಡ್ತಾನೆ ಇರ್ತಾನೆ ಪರಿಸರವನ್ನು. ಆದ್ದರಿಂದ ಅವನು ಸನ್ಮಾರ್ಗಕ್ಕೆ ತರಬೇಕು, ಶೀಘ್ರ ಆ ವಿಷಧರನನ್ನು ಸನ್ಮಾರ್ಗಕ್ಕೆ ತರಬೇಕು ಅಂತ ಹೇಳಿ ಮಹಾವೀರ ಮುಂದೆ ಸಾಕ್ತಾನೆ. ಹೀಗೆ ನಿರ್ಭಯದಿಂದ ಅವನು ಕಾನನ, ನದಿ, ಕೊಳ್ಳ ಇವೆಲ್ಲವನ್ನು ದಾಟಿ ಮುಂದೆ ಹೋದಾಗ ಕೊಳದ ಬಳಿ ಆ ಕಾಳೂರಗ ಸರ್ಪ ಏನು ಪೂತ್ಕರಿಸುತ್ತಾ ಅದು ಇವನನ್ನು ನೋಡುತ್ತಂತೆ. ಒಮ್ಮೆಲೆ ಅದರ ಬಾಯಿಂದ ವಿಷಜ್ವಾಲೆ ಬಂದು ಆ ಸಮೀಪದ ಗಾಳಿಯೂ ಕೂಡ ವಿಷ ಆಗ್ತದೆ, ಜಲವೂ ಕೂಡ ವಿಷವಾಗಿ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ, ಅದರ ನೀರಿನ ಬಣ್ಣವೇ ಬದಲಾಗಿ ಹೋಗ್ತದೆ, ಮತ್ತು ಅಲ್ಲಿರುವ ಜೀವರಾಶಿಗಳು ಎಲ್ಲವೂ ಕೂಡ ತಾಗಿ ಅವು ತಮ್ಮ ತಮ್ಮ ತನವನ್ನು ಕಳ್ಕೊಳ್ತವಂತೆ, ಅಂತಿಮ ಶ್ವಾಸ. ಈಗ ವಿಷಾಗ್ನಿ ಎಲ್ಲೆಡೆಗೂ ಕೂಡ ಸಾಕ್ತಾ ಇದ್ರೂ ಕೂಡ ಅಂಜದೆ ಎಳಕದೆ ಆ ವಲ್ಮೀಕ ಆ ಹುತ್ತದ ಕಡೆ ಹೋಗಿ ಮಹಾವೀರ ಆ ಸರ್ಪದ ಬಳಿ ನಿಂತ್ಕೊಳ್ತಾನಂತೆ. ಆ ಬಿರುಗಾಳಿಗೂ ಜಕ್ಕದ ಗಿರಿ ಅಂದದೆ, ಮಳೆ ಬಂದು ಬಿರುಗಾಳಿ ಬಂದರೂ ಕೂಡ ಪರ್ವತಗಳು ಹೇಗೆ ಅಚಲವಾಗಿರ್ತವೋ ಹಾಗೆ ವಿಷ ಸುರಿಸುತ್ತಿರುವ ಆ ಹಾವಿನ ಬಳಿ ಹೋಗಿ ಈತ ನಿಂತ್ಕೋತಾನೆ. ಅದರ ಕ್ರೋಧವನ್ನು ನೋಡ್ತಾನಂತೆ. ಕಾರ್ಕೋಟಕ ವಿಷ ಅದು ಹೆಡೆಯಲ್ಲಿ ರಭಸದಲ್ಲಿ ಅವನ ಕಾಲನ್ನು ಕಚ್ಚುತ್ತಂತೆ ಮಹಾವೀರ ಮುನಿಗೆ. ಮತ್ತೆ ಹೊರಳಿ ವಿಷ ಕಾರುತ್ತಲಿ ಹಾವು ಕಚ್ಚಿ ತನ್ನ ಕುತ್ತಿಗೆಯನ್ನು ತಿರುಗಿಸ್ಬೇಕು, ಆಗ ವಿಷ ಹೋಗುತ್ತೆ. ಆಗ ಅವನ ಕಾಲು ಕಚ್ಚಿದಾಗ ಅವನ ದೇಹದಲ್ಲಿ ರಕ್ತ ಇದ್ರೆ ರಿಯಾಕ್ಷನ್ ಆಗ್ತಿತ್ತು. ಅವನಲ್ಲಿ ಆ ಕ್ಷೀರದ ಸವಿ, ತೀರ್ಥಂಕರರ ರಕ್ತ ಇರೋದಿಲ್ಲ ಅವರಿಗೆ, ಆಯಿತಾ. ಇಲ್ಲಿ ತೀರ್ಥಂಕರನಾಗ್ತಕ್ಕಂಥ ಆತ್ಮ ಅದು ಮುನಿ ಧರ್ಮ. ಹೀಗೆ ಆ ಮಹಾವೀರ ಅದು ಹಾವು ಕಚ್ಚಿದ್ರೂ ಕೂಡ ಧ್ಯಾನಸ್ಥ ಮಹಾವೀರನಾಗಿದ್ದ, ಅವಿಚಲನಾಗಿದ್ದ. ಏನು ಆ ಘೋರ ವಿಷವನ್ನು ನುಂಗ್ದ ಅವನು, ಆ ಉರಗ ಕಾರ್ತೋದು ನಂಜನ್ನ ಅಂತಕ್ಕಂಥದ್ದು. ಆ ನಂಜನ್ನ ಕಾರ್ಯ ಅದು ಏನಾಯಿತು,
ಎಂತಾಯಿತು ಅನ್ನೋದನ್ನು ಮುಂದಿನ ಕಾವ್ಯದ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ.